ವಿಧಾನಸಭೆ ಚುನಾವಣೆಗೆ 24 ತಿಂಗಳು ಬಾಕಿ ಇದೆ. ಈಗಾಗಲೇ ರಾಜಕಾರಣ ಮಂಡ್ಯದಲ್ಲಿ ಜೋರಾಗಿದೆ. ಅದು ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಅಲ್ಲ, ಜೆಡಿಎಸ್ ವರ್ಸಸ್ ಜೆಡಿಎಸ್. ರವೀಂದ್ರ ಶ್ರೀಕಂಠಯ್ಯನವರು ಒಂದು 2 ವರ್ಷದಿಂದ ಆರಾಮಾಗಿದ್ರು, ಸೈಲೆಂಟ್ ಆಗಿದ್ರು. ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಟೈಮಲ್ಲೂ ಅಷ್ಟೊಂದು ಆಕ್ಟಿವ್ ಇರಲಿಲ್ಲ. ಜೆಡಿಎಸ್ ಕಾರ್ಯಕ್ರಮದಲ್ಲೂ ಅದಷ್ಟು ಆಕ್ಟಿವ್ ಇರಲಿಲ್ಲ. ಆ ಕಾಡಕ್ಕೆ ಧುಮುಕಿ ಈಗ ಶ್ರೀರಂಗಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರನ್ನ ಹುರಿದುಂಬಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅಟ್ ಅ ಟೈಮ್ ಜೆಡಿಎಸ್ ಪಕ್ಷದಲ್ಲೇ ತಮ್ಮನ್ನು ತುಳಿಯೋಕೆ, ಅವಾಯ್ಡ್ ಮಾಡೋಕೆ, ಟಿಕೆಟ್ ತಪ್ಪಿಸೋಕೆ, ಹಾಳು ಮಾಡೋಕೆ ನಿಂತವ್ರೆ ಅನ್ನೋ ರೀತಿಯ ಹೇಳಿಕೆಗಳು ಜೆಡಿಎಸ್ ಅಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಶ್ರೀರಂಗಪಟ್ಟಣದಲ್ಲಿ ರವೀಂದ್ರ ಅವರು ಟಿಕೆಟ್ ತಪ್ಪಿಸೋದು, ಮಂಡ್ಯದಲ್ಲಿ ಮನ್ಮೂಲ್ ರಾಮಚಂದ್ರ ಅವರು, ಮದ್ದೂರಲ್ಲಿ ತಮ್ಮಣ್ಣವರು, ಅಂದಾನಿಯವರು, ಮಳವಳ್ಳಿನಲ್ಲಿ ನಾಗಮಂಗಲದಲ್ಲಿ ಸುರೇಶ್ ಗೌಡ್ರು ಅಂತ ಎಲ್ಲರನ್ನೂ ಹೇಳ್ಕೊಬಿಟ್ರು. KR ಪೇಟೆಲ್ ಮಂಜು ಅಂತ, ಇನ್ನು ಉಳಿದ ಹೆಸರು ಪುಟ್ಟರಾಜು ಅವರು. ಸಹಜವಾಗಿ ರವೀಂದ್ರ ಶ್ರೀಕಂಠಯ್ಯ ಅವರ ಗುರಿ, ಬಾಣ, ವಾಗ್ದಾಳಿ ಎಲ್ಲವೂ ಅದು CS ಪುಟ್ಟರಾಜು ಅವ್ರ ಮೇಲೆ. ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಇಡೀ ರಾಜ್ಯದಲ್ಲಿ ಮುಂದೆ ಅದು ಮುಂದುವರಿಯುತ್ತೆ ಅಂತ ಗೊತ್ತು. ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಡೆಪಾಸಿಟ್ ಬರ್ತಿರಲಿಲ್ಲ. ಬಿಜೆಪಿ ಪಾರ್ಟಿಯಿಂದ ಕ್ಯಾಂಡಿಡೇಟ್ ಆಗಿ 42,000 ವೋಟ್ ತಗೊಂಡು ಪಾರ್ಟಿಗಿಂತ ಪರ್ಸನ್ ಬೇಸ್ ರಾಜಕಾರಣ ಮಾಡಿದಂಥ ವ್ಯಕ್ತಿ ಸಚ್ಚಿದಾನಂದ. ಎಂಡುವಾಳು ಸಚ್ಚಿದಾನಂದ ಇದುವರೆಗೂ 1000 ಜನಕ್ಕೆ ಹೆಲ್ಮೆಟ್ಟು, 100 ಜನಕ್ಕೆ ಫ್ಯಾಮಿಲಿಗೆ ಹಸು ವಿತರಣೆ, 1000 ಜನ ಹುಡುಗರಿಗೆ ಡ್ರೈವಿಂಗ್ ಲೈಸೆನ್ಸು, ದೇವಸ್ಥಾನ ಜೀರ್ಣೋದ್ಧಾರ, ಹಿಂಗೆ 3 ವರ್ಷದಿಂದ ಕ್ಷೇತ್ರದಲ್ಲಿ ಸೋತರು ಕೂಡ ಕೆಲಸ ಮಾಡ್ತಾರೋ ಸಚ್ಚಿದಾನಂದ. ಶ್ರೀರಂಗಪಟ್ಟಣದಲ್ಲಿ ರಾಜಕಾರಣ ಮಾಡೋಕ್ಕೆ ಸಚ್ಚಿದಾನಂದಂಗೆ ಪುಟ್ಟರಾಜನ ಅವಶ್ಯಕತೆ ಇಲ್ಲ. ಪುಟ್ಟರಾಜು ಮೇಲ್ಕೋಟೆಯಲ್ಲಿ ರಾಜಕಾರಣ ಮಾಡೋಕ್ಕೆ ಸಚ್ಚಿದಾನಂದ ಅವಶ್ಯಕತೆ ಇಲ್ಲ. ಹಾಗಾಗಿ ಸಚ್ಚಿದಾನಂದದಿಂದ ಪುಟ್ಟರಾಜುಗೇನೂ ಆಗಬೇಕಾಗಿಲ್ಲ, ಪುಟ್ಟರಾಜುಯಿಂದ ಸಚ್ಚಿಗೇನೂ ಆಗಬೇಕಾಗಿಲ್ಲ ಅನ್ನೋದು ಗೊತ್ತಿರೋ ವಿಷಯನ. ಬಿಕಾಸ್ ಆಫ್ ಅವ್ರವ್ರ ಬ್ರ್ಯಾಂಡು. ಪುಟ್ಟರಾಜು ರಾಜಕಾರಣವನ್ನ ಪುಟ್ಟಣ್ಣಯ್ಯನವ್ರ ವಿರುದ್ಧ ಮಾಡ್ಕೊಂಡು ಬಂದರು. ಈಗ ಪುಟ್ಟಣ್ಣಯ್ಯನವ್ರ ಮಗ ದರ್ಶನ್ ವಿರುದ್ಧ ಮಾಡ್ತಾವ್ರೆ. ರವೀಂದ್ರ ಶ್ರೀಕಂಠಯ್ಯ ಅವರು ನಿರಂತರವಾಗಿ ಸೋಲಿನ ಸರದಾರ. ಕಾಂಗ್ರೆಸ್ ಪಾರ್ಟಿ ಜೆಡಿಎಸ್ ಬಂದಾಗ ಜೆಡಿಎಸ್ ಅಲ್ಲಿ ಚುನಾವಣೆಯಾಗಿದ್ರು. ಬಿಕಾಸ್ ಆಫ್ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಜೆಡಿಎಸ್ನ ಬಿಟ್ಟು ಕಾಂಗ್ರೆಸ್ ಹೋದಂತ ಪರಿಣಾಮ. ಸದ್ಯಕ್ಕೆ ಶ್ರೀರಂಗಪಟ್ಟಣದಲ್ಲಿ ಜೆಡಿಎಸ್ ಬಿಜೆಪಿ ಎರಡೂ ಕೂಡ ವಿಪಕ್ಷಗಳೇ. ಶ್ರೀರಂಗಪಟ್ಟಣ ಶಾಸಕ, ಹಳೆ ಜೆಡಿಎಸ್ ನಾಯಕ, ಹಾಲಿ ಕಾಂಗ್ರೆಸ್ ನಾಯಕ ರಮೇಶ್ ಬಾಬು ಬಂಡಿಸಿದ್ದೇಗೌಡರು. ಎಸ್, ರವೀಂದ್ರ ಶ್ರೀಕಂಠಯ್ಯನವರು ಪುಟ್ಟರಾಜು ಅವ್ರ ಮೇಲೆ ವಾಗ್ದಾಳಿ ಮಾಡುವಾಗ ತಮ್ಮೊಬ್ಬರನ್ನೇ ವರ್ಸಸ್ ಇಟ್ಕೊಳ್ಳಿಲ್ಲ, ಎಲ್ಲರನ್ನೂ ಕರ್ಕೊಂಡ್ರು, ಕಮ ನೀವು ಬನ್ನಿ ಅಂತ. ತಮ್ಮಣ್ಣವ್ರದ್ದು ವಯಸ್ಸಿನ ಕಾರಣಕ್ಕೆ ಮದ್ದೂರಲ್ಲಿ ರಾಜಕಾರಣ, ನೆಕ್ಸ್ಟ್ ಅವ್ರ ಮಗನೋ ಮಗಳೋ ಅಥವಾ ಜೆಡಿಎಸ್ ಬಿಟ್ಟು ಹೋಗಿ ಬಿಜೆಪಿಲಿರೋ ಸ್ವಾಮಿಗೌಡರು ಯಾರೋ ರಾಜಕಾರಣ ಮಾಡ್ತಾರೆ, ಅಥವಾ IPS ಅಧಿಕಾರಿ ಬಂದು ರಾಜಕಾರಣ ಮಾಡ್ಬೋದು ಅಲ್ಲಿ ದಳದಲ್ಲಿ, ಅಥವಾ ನಿಖಿಲ್ ಅವರು ಬಂದು ರಾಜಕಾರಣ ಮಾಡ್ಬೋದು ದಳದಲ್ಲಿ ಮದ್ದೂರಲ್ಲಿ. ಅಂಡ್ ಅಂದಾನಿ ಮೀರ್ಸೋರು ಯಾರೋ ಮೊನ್ನೆ ಬೇರೆ ಇಶ್ಯೂ ಆಯಿತು. ಅಲ್ಲಿ ಯಾರೋ ಆ ದಲಿತ ಕಮ್ಯುನಿಟಿಲಿ ಮತ್ತೊಬ್ರು ಯಾರೋ ಬಂದು ಅಲ್ಲೇನೋ ಆಗುತ್ತೆ. ಇನ್ನು ನಾಗಮಂಗಲ ಸುರೇಶ್ ಗೌಡ್ರು ಬಿಟ್ಟರೆ ಆಲ್ಟರ್ನೇಟಿವ್ ಯಾರು ಕಾಣ್ತಾ ಇಲ್ಲ. ಇನ್ನು KR ಪೇಟೆ ಮಂಜು ಚೈನ್ನೇ ಮಾಡಬೇಕು ಅನ್ನೋ ಸನ್ನಿವೇಶ ಇರೋ ಸತ್ಯನೇ ಅಲ್ಲಿ KR ಪೇಟೆನಲ್ಲಿ. ಪುಟ್ಟರಾಜು ಕಾರಣಕ್ಕೆ ಪುಟ್ಟರಾಜು ಅವ್ರ ಮಾತು ಕೇಳ್ಕೊಂಡು ಕುಮಾರಣ್ಣ ಟಿಕೆಟ್ ಚೇಂಜ್ ಮಾಡ್ತಾರ? ಇಲ್ಲ. ಕ್ಷೇತ್ರ ಪುನರ್ವಿಂಗಡಣೆ ಆಗ್ತಿದೆ. 33% ರಿಸರ್ವೇಷನ್ ಬರ್ತಾ ಇದೆ. ಮಂಡ್ಯದಲ್ಲಿ 7 ಇರೋ ಕ್ಷೇತ್ರ 10 ಆದರೆ 10ರಲ್ಲಿ 3-4 ಮಹಿಳಾ ರಿಸರ್ವೇಷನ್ ಆಗುತ್ತೆ. ಅದು ಶ್ರೀರಂಗಪಟ್ಟಣನೂ ಆಗ್ಬೋದು, ಮೇಲ್ಕೋಟೆನೂ ಆಗ್ಬೋದು. ಆದ್ರೆ ಈ ಟೈಮಲ್ಲಿ ರವೀಂದ್ರ ಅವರು ರೋಚಗೆದ್ದು ಎಲ್ಲರ ವಿರುದ್ಧ ಮಾತಾಡ್ತಾ ಇದ್ದಾರೆ. ರವೀಂದ್ರ ಅವರು ಪಾಲಿಟಿಕ್ಸಲ್ಲಿ ಆಕ್ಟಿವ್ ಆಗಿದ್ದಾರೆ. ಬಟ್ ನೇರವಾಗಿ ಶ್ರೀರಂಗಪಟ್ಟಣ ವಿಷಯಕ್ಕೆ ಬರೋದ. ರವೀಂದ್ರ ಅವರು ಮದ್ದೂರು ರಾಜಕಾರಣ ಮಾಡೋದೇನೂ ಇಲ್ಲ, ಮಳವಳ್ಳಿ ರಾಜಕಾರಣ ಮಾಡೋದೇನಿಲ್ಲ, ಮೇಲ್ಕೋಟೆ ರಾಜಕಾರಣ ಮಾಡೋದೇನಿಲ್ಲ. ಆದರೆ ಪುಟ್ಟರಾಜು ಅವರು ಸಚ್ಚಿದಾನಂದ ಕಟ್ಕೊಂಡು ನೆಕ್ಸ್ಟ್ ಸಚ್ಚಿದಾನಂದ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಓಡಾಡ್ತಿದ್ದಾರೆ ಅನ್ನೋ ಸಿಟ್ಟು ಪುಟ್ಟರಾಜು ಅವ್ರ ಮೇಲೆ ರವೀಂದ್ರ ಶ್ರೀಕಂಠಯ್ಯನವ್ರಿಗಿದೆ. ರವೀಂದ್ರ ಶ್ರೀಕಂಠಯ್ಯ ರೆಬಲ್ ರಾಜಕಾರಣಿ. ಅಂಬರೀಶ್ ಅವರು ಚುನಾವಣೆ ಮಾಡಿದಾಗ, ಅವರು ಶ್ರೀರಂಗಪಟ್ಟಣ ಕಂಟೆಸ್ಟ್ ಮಾಡಿದಾಗ ರೆಬಲ್ ಆಗಿ ನಿಂತ್ಕೊಂಡು ಅವ್ರು ಸೋಲಿ ಕಾರಣ ಆಗಿತ್ತು ರವೀಂದ್ರ ಶ್ರೀಕಂಠಯ್ಯ. ರವೀಂದ್ರ ಶ್ರೀಕಂಠಯ್ಯ ಅಂದರೆ ರೆಬಲ್ ಸ್ಟಾರ್ ರಾಜಕಾರಣದಲ್ಲಿ ಮಂಡ್ಯದಲ್ಲಿ, ನೋ ಡೌಟ್. ಆದರೆ ರವೀಂದ್ರ ಶ್ರೀಕಂಠಯ್ಯ ಏನೇ ಹೇಳಿಕೆಗಳು ಆಚೆ ಈಚೆ ಕೊಟ್ಟರು, ಶ್ರೀರಂಗಪಟ್ಟಣ ಟ್ರಯಾಂಗಲ್ ಬಂದು ಕೂತಿರೋ ಸತ್ಯನೇ. ಕಳೆದ ಬಾರಿ ಸಚ್ಚಿದಾನಂದ ಬಿಜೆಪಿ ಕ್ಯಾಂಡಿಡೇಟ್ ಆಗಲಿಲ್ಲ ಅಂತಂದ್ರೆ ಮತ್ತೆ ರಿಪೀಟ್ ಆಗ್ಬೋದಿತ್ತು ನಾವು. ರವೀಂದ್ರ ಶ್ರೀಕಂಠಯ್ಯ JDS ಇಂದ ಗೆಲ್ಲಬಹುದಾಗಿತ್ತನೋ. ಮದ್ದೂರಲ್ಲಿ ಸ್ವಾಮಿಗೌಡರು ಇಲ್ಲಾಗಿ ತಮ್ಮಣ್ಣ ಸೋತರು, ಸಚ್ಚಿದಾನಂದ ಶ್ರೀರಂಗಪಟ್ಟಣ ಇಲ್ಲಾಗಿ ರವೀಂದ್ರ ಶ್ರೀಕಂಠಯ್ಯ ಸೋತರು. ಮಂಡ್ಯದಲ್ಲಿ ಅಶೋಕ್ ಜೈರಾಮ್ ನಿಲ್ಲಾಗಿ ಅಲ್ಲಿ ಮನ್ಮೂಲ್ ರಾಮಚಂದ್ರ ಸೋತರು. ಮತ್ತೆ JDS ಬಂಡಾಯ ಆಗಿ ವಿಜಯಾನಂದ ಕೂಡ ಕಂಟೆಸ್ಟ್ ಮಾಡಿದ್ರು. ಆದರೆ ನೆಕ್ಸ್ಟ್ ಇರೋ ಸವಾಲು ಟಿಕೆಟ್ ಸವಾಲು JDS ಬಿಜೆಪಿಗೆ. JDS ಬಿಜೆಪಿ ಮೈತ್ರಿ ಆಗಿದೆ. ಮೈತ್ರಿಯ ನಿಲುವಿನಲ್ಲಿ ಯಾರು ರನ್ನರ್ ಅಪ್ ಅವರು ಟಿಕೆಟ್ ಅಂದರೆ JDS ರನ್ನರ್ ಅಪ್, JDS ಟಿಕೆಟು. ಶ್ರೀರಂಗಪಟ್ಟಣ ಕ್ಷೇತ್ರ JDS ಪಾಲಿಗೆ. ಆದರೆ ಬಿಜೆಪಿ ನಾಯಕ ಸಚ್ಚಿದಾನಂದ ಎಲ್ಲರನ್ನೂ ಹೆಂಗಿದ್ರು JDS ಬಿಜೆಪಿ ಮೈತ್ರಿ ಆಯಿತು, JDS ಅವರು ಎಲ್ಲರನ್ನೂ ಕರ್ಕೊಂಡು ಶಾಲೆ ಹಾಕೊಂಡು ಕುಟುಂಬವನ್ನ ಫ್ಯಾಮಿಲಿನ ದೊಡ್ಡದು ಮಾಡ್ಕೊಂಡವ್ರೀಗ. ಹಾಗೆ ಇಂಡುವಾಳ ಸಚ್ಚಿದಾನಂದ ಮುಂದಿನ ಚುನಾವಣೆಗೆ ಇವರು ಟಿಕೆಟ್ ಕೊಡಬಹುದು, ಬಿಡಬಹುದು, ಚುನಾವಣೆಗೆ ಸ್ಪರ್ಧೆ ಮಾಡೋದು ಫಿಕ್ಸು. ಬಿಜೆಪಿ ಸಿಂಬಲ್ ಮೇಲೆ 42,000 ತಗೊಂಡಂಥ ಸಚ್ಚಿದಾನಂದ ಚುನಾವಣೆ ಸೋತ ದಿನದಿಂದ ಕ್ಷೇತ್ರದಲ್ಲೇ ಅಡ್ಡಾಡ್ಕೊಂಡು ನಿಂತಿರೋದು. ಉಚಿತವಾಗಿ ಹಸು ಕೊಡೋದು,
ಪಾಸ್ ಆದಂಥ ಮಕ್ಕಳುಗಳಿಗೆಲ್ಲ ಲ್ಯಾಪ್ಟಾಪ್ ಕೊಡೋದು, ಸೆಕೆಂಡ್ PUC ಪಾಸ್ ಆದವ್ರಿಗೆ ಬಾಗಿನ ಕೊಡೋದು, ಅವ್ರ ಅಣ್ಣ ತಮ್ಮದಿರು ಕೊಡ್ತಾರೋ, ಅವ್ರ ತವರು ಮನೆಯವ್ರು ಕೊಡ್ತಾರೋ ಬಿಡ್ತಾರೋ. ಸಚ್ಚಿದಾನಂದ ಇಡೀ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಬಾಗಿನ ಕೊಡೋ ಕಾರ್ಯಕ್ರಮ, ಹೆಲ್ಮೆಟ್ ಕೊಡೋದು. ಸೊ ಹಾಗಾಗಿ ಬಡವ್ರ ಮಗನ ಗೆಲ್ಸ್ರಪ್ಪ ಅನ್ನೋ ಕ್ಯಾಂಪೇನಲ್ಲಿ ಸಚ್ಚಿದಾನಂದ ಓಡಾಡ್ತಾವ್ರು. ಅದ್ರಲ್ಲಿ ಹೆಂಗೆ ಇಲ್ಲಿ ಪುಟ್ಟರಾಜು ಬಂದು ಹೆಲ್ಪ್ ಮಾಡ್ತಾವ್ರು ಸಚ್ಚಿಗೆ ಅನ್ನೋ ಚರ್ಚೆಗಳಿದೆನೋ. ಸಚ್ಚಿದಾನಂದ ಅವರ ಆಪ್ತ ಬಳಗದ ನಟ ಡಿ ಬಾಸ್ ದರ್ಶನ್, ಇಲ್ಲ ಅಣ್ಣ ನೀನು ಬರೋದು ಬೇಡ, ನೀನು ಬಂದು ನಾನು ನಿನ್ನ ಗೆದ್ದೆ ಏನೋ ಅಂದ್ಬಿಡ್ದು ಬೇಡ, ನಾನೇ ನಾನೇ ಚುನಾವಣೆ ಮಾಡ್ತೀನಿ ಅಂತ ಓಡಾಡುವಂಥ ಮನುಷ್ಯ ಸಚ್ಚಿದಾನಂದ. ಮಂಡ್ಯ ಜಿಲ್ಲೆಯಲ್ಲಿ ಪ್ರಸ್ತುತ ರಾಜಕಾರಣದಲ್ಲಿ ಅತಿ ಕಿರಿಯ ವಯಸ್ಸಿನ ರಾಜಕಾರಣಿ ಇದ್ದರೆ, ಯಂಗ್ ಅಂಡ್ ಡೈನಾಮಿಕ್ ಇದ್ದರೆ ಸಚ್ಚಿದಾನಂದ, ಇಂಡಿವಾಳ್ ಸಚ್ಚಿದಾನಂದ. ಸಚ್ಚಿ ಪರವಾಗಿ ಪಕ್ಷಾತೀತವಾಗಿ ಅದೊಂಥರ ಟ್ರೆಂಡ್ ಮಾಡ್ಕೊಂಡ್ರು. ಗೊತ್ತು, JDS ಕಾಂಗ್ರೆಸ್ ರಾಜಕಾರಣ ನಮ್ಮ ಮಂಡ್ಯದಲ್ಲಿ ನಡೆಯೋದು. ಅದು ಹೊರತಾಗಿ ಮೂರನೇದಕ್ಕೆ ಅವಕಾಶವೇ ಇಲ್ಲದಂಥ ಜಿಲ್ಲೆ ಅದು ಮಂಡ್ಯ. ಬಟ್ ಆ ಪಾರ್ಟಿ ಬೇಸ್ ಇಲ್ಲ ಅಂದರೂ ಕೂಡ ಸಚ್ಚಿ ಕಾರಣಕ್ಕೆ ಪಾರ್ಟಿ ಶಕ್ತಿ BJPಗೆ ಅದು ಶ್ರೀರಂಗಪಟ್ಟಣ ಕ್ಷೇತ್ರ. ಬಟ್ ದೇವೇಗೌಡರು ಹೇಳ್ತಾರೆ ನಮ್ಮ ಸಚ್ಚಿ ಅಂತ. JDS ಪಾಳ್ಯದಲ್ಲಿ ಒಂದು ಚರ್ಚೆ, ಯಾವುದೇ ಕಾರಣಕ್ಕೂ ಸಚ್ಚಿ ಗೆಲ್ಲೋದನ್ನ ತಡೆಯೋಕ್ಕಾಗಲ್ಲ ಅಂತ. ಸಚ್ಚಿದಾನಂದ ಯಾರನ್ನೋ ವಿರೋಧ ಕಟ್ಕೊಂಡು ರಾಜಕಾರಣ ಮಾಡ್ತಾ ಇಲ್ಲ ಅಲ್ಲಿ. ರವೀಂದ್ರ ಶ್ರೀಕಂಠಯ್ಯ ಕೂಡ ಅವ್ರದ್ದೇ ಆದಂಥ ಗತ್ತು ಗೈರತ್ತು ತಾಕತ್ತಿದೆ. ಈ ಆಲ್ಸೋ ಪವರ್ಫುಲ್ ಪರ್ಸನ್ ರವೀಂದ್ರ ಶ್ರೀಕಂಠಯ್ಯನವರು. ಹಾಗಾಗಿ ಮದ ಗಜಗಳ ಕಾಳಗ ಇನ್ ಸೈಲೆಂಟ್ ಸ್ಟಾರು ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು. ಮಾತೇ ಆಡೋದಿಲ್ಲ ಮನುಷ್ಯ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು. ಸೈಲೆಂಟಾಗಿ ಹಿಂಗೆ ಅವ್ರ ಬಾಬಣ್ಣ, ಇವ್ರು ರವೀಂದ್ರಣ್ಣ, ಈ ಸಚ್ಚಿ ಅಣ್ಣ ಇಲ್ಲ ಅವ್ರವ್ರ ಫಾಲೋವರ್ಸ್ ಅವ್ರವ್ರನ್ನ ಅಷ್ಟೇ ಪ್ರೀತಿಸ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ ಪಾರ್ಟಿ ಬಗ್ಗೆ ಕತ್ಕೊಯ್ರು ದಳ ಅನ್ನೋ ಕಾರ್ಯಕರ್ತರು ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ರವೀಂದ್ರ ಶ್ರೀಕಂಠಯ್ಯನವ್ರಿಗೆ ಫಾಲೋವರ್ಸ್ ಇದ್ದಾರೆ, ರಮೇಶ್ ಬಾಬುಗೆ ಫಾಲೋವರ್ಸ್ ಇದ್ದಾರೆ, ಸಚ್ಚಿಗೆ ಫಾಲೋವರ್ಸ್ ಇದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪಕ್ಷದ ಹಿಡಿತದಲ್ಲಿ ಕಾರ್ಯಕರ್ತರಿದ್ದಾರೆ. ಶ್ರೀರಂಗಪಟ್ಟಣ ಕ್ಷೇತ್ರ ಒಂದು ಕೈ ಮೇಲ್ಗೈ ವ್ಯಕ್ತಿಗತವಾಗೂ ಕೂಡ ರಾಜಕಾರಣ ಇದೆ. ಶ್ರೀಕಂಠಯ್ಯನವ್ರ ಫ್ಯಾಮಿಲಿ, ಬಂಡಿ ಸಿದ್ದೇಗೌಡರ ಫ್ಯಾಮಿಲಿ ರಾಜಕಾರಣದ ನಡುವೆ ಯಂಗ್ಸ್ಟರ್ ಸಚ್ಚಿದಾನಂದ ನಾನು ರಾಜಕಾರಣ ಮಾಡ್ತೀನಿ, ನನಗೂ ಅವಕಾಶ ಕೊಡಿ, ನಾನು ಊರುದ್ಧಾರ ಮಾಡ್ತೀನಿ ಬಂದು ನಿಂತವ್ರೆ. ಹಾಗಾಗಿ ಮಂಡ್ಯ ಗಂಡೆದೆಯ ನಾಡು, ಸಕ್ಕರೆ ಬೀಡು. ಮಂಡ್ಯದ ರಾಜಕಾರಣದಲ್ಲಿ ಶ್ರೀರಂಗಪಟ್ಟಣ ಒಂದು ಹೊಸ ರೀತಿಯ ರಂಗೇರಿದೆ. ಬಟ್ ಗೊತ್ತಿಲ್ಲ, ಶ್ರೀರಂಗಪಟ್ಟಣ ರಾಜಕಾರಣನ ಶ್ರೀರಂಗಪಟ್ಟಣದವರೇ ಮಾಡೋದು. ಹೊರಗಡೆ ಅವ್ರು ಯಾರೋ ಬಂದು ರಾಜಕಾರಣ ಮಾಡ್ತಿರೋದೆಲ್ಲ ಸುಳ್ಳು. ಸಚ್ಚಿದಾನಂದು ಪುಟ್ಟರಾಜಣ್ಣ ಬರ್ತಾರೆ, ಅವ್ರ ಕಾರಣಕ್ಕೆ ನಾನು ರಾಜಕೀಯ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಿ ಸಚ್ಚಿನೂ ಇಲ್ಲ. ಸಚ್ಚಿ ಕಾರಣಕ್ಕೆ ನಾನು ರಾಜಕಾರಣ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಿ ಪುಟ್ಟರಾಜಣ್ಣನೂ ಕೂಡ ಇಲ್ಲ. ಹಾಗಾಗಿ ಈ ಕುಮಾರಣ್ಣ JDSನ ಶಕ್ತಿ, ಅದು ಒಂದು ರೀತಿ ಧಿಕ್ಕಾರ ಕೂಗಿದ್ದು ಕ್ಲಾರಿಟಿ ಕೊಡಿ ಅಂತ ರೈಲ್ವೆ ಕಾರ್ಯಕ್ರಮದಲ್ಲಿ ಇದಾಗಿದ್ದು ಒಂದು ಸ್ವಲ್ಪ JDSಗೆ ನಾಯಕರು ಮುಜುಗರ ಆದಂಥ ಸನ್ನಿವೇಶ ಕೂಡ ನಡೀತು. ಹಾಗಾಗಿ ಈ ಕುಮಾರಸ್ವಾಮಿ ಅವ್ರದ್ದು ಒಂದು ಡಿಸಿಷನ್ ತಗೋತಾರೆ, ಒಂಥರ ಸರ್ವೆ ಮೇಲೆ ಟಿಕೆಟ್ ಕೊಡೋದು. JDS BJP ಮೈತ್ರಿ ಆದರೂ ಕೂಡ ಅಲ್ಲಿ ಯಾರು ಕೊಟ್ಟರೆ ಮೈತ್ರಿ ಅಭ್ಯರ್ಥಿ ಗೆಲ್ತಾರೆ ಅನ್ನೋದು ಗೊತ್ತಿರಲಿ. ಬಿಹಾರದ ಮುಖ್ಯಮಂತ್ರಿಯಾಗಿ BJPಯವರು ಆಯ್ಕೆಯಾಗೋರು. ನಿತೀಶ್ ಕುಮಾರ್ ರಾಜೀನಾಮೆ ಕೊಟ್ಟರ ಕೇಂದ್ರ ರಾಜಕಾರಣಕ್ಕೆ ಹೋದ್ರು. JDSಗೆ ಸ್ಥಾನ ಬಿಟ್ಕೊಟ್ರು, ಸರ್ವೆ ಬೇಸ್ ಟಿಕೆಟನ್ನು ಕೊಡ್ತಾರೆ. ಸರ್ವೆನಲ್ಲಿ ಆ ಕ್ಷೇತ್ರ ದಳಕ್ಕೆ ಬಿಟ್ಕೊಟ್ರು, ದಳದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತ ಕೂಡ JDS BJP ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸೊ ಹಾಗಾಗಿ ಪಾಲಿಟಿಕ್ಸ್ ಭಾಳ ಇದೆ. ಅದ್ರಲ್ಲಿ ಕೂಡ ಮಹಿಳಾ ಮೀಸಲಾತಿ ಗ್ಯಾರಂಟಿ ಬರುತ್ತೆ, ಪುನರ್ವಿಂಗಡಣೆ ಆಗುತ್ತೆ. ಸೊ ಹಾಗಾಗಿ ಯಾವ ಕೋರ್ಟು ಅಂತ ಗೊತ್ತಾಗದೆ ತಂತ್ರ ಮಾಡೋದು ವರ್ಕೌಟ್ ಆಗಲ್ಲ. ಅಖಾಡದ ಮೇಲೆ ತಂತ್ರಗಾರಿಕೆ ಮಾಡೋದು ವರ್ಕೌಟ್ ಆಗುತ್ತೆ. ಈ ಗುದ್ದಾಟ, ಈ ಕಿತ್ತಾಟ ಇವೆಲ್ಲ ವರ್ಕೌಟ್ ಆಗಲ್ಲ ಅಂತ ಅನ್ಕೋತೀನಿ. ಚುನಾವಣೆ ಟೈಮ್ಗೆ ಯಾರ್ಯಾರು ಯಾವ್ಯಾವ ಪಾರ್ಟಿಲಿ ಇರ್ತಾರೋ ಗೊತ್ತಿಲ್ಲ. ತಾವೇನು ಹೇಳ್ತೀರಿ? ಮುಂದಿನ ವಿಧಾನಸಭೆ ಚುನಾವಣೆ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಯಾರಾಗ್ತಾರೆ MLA, ಹಾಗೆ ಮೇಲ್ಕೋಟೆ ಯಾರಾಗ್ತಾರೆ MLA, ಮಂಡ್ಯದ ಪ್ರಸ್ತುತ 7 ಕ್ಷೇತ್ರದಲ್ಲಿ ಯಾರು ಯಾವ ಪಾರ್ಟಿಯಿಂದ ಗೆಲ್ತಾರೆ? ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.